ನಮಸ್ಕಾರ. ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡ್ದಿಲ್ಲ ಅಂದ್ರೆ ದಿನನೇ ಶುರುವಾಗಲ್ಲ ಅನ್ನೋ ಹಾಗೆ ಅಲ್ವಾ? ಆ ಪರಿಮಳ, ಆ ಫ್ರೆಶ್ನೆಸ್ ನಮ್ಮ ಮಾರ್ನಿಂಗ್ ರೂಟೀನ್ನ ಒಂದು ಭಾಗವೇ ಆಗ್ಬಿಟ್ಟಿದೆ. ಆದ್ರೆ ನಾವು ಪ್ರತಿದಿನ ಕುಡಿಯೋ ಈ ಕಾಫಿ ಕೇವಲ ನಿದ್ದೆ ಓಡಿಸೋಕ್ ಮಾತ್ರನಾ, ಅಥವಾ ಅದಕ್ಕಿಂತಾನೂ ಹೆಚ್ಚಿನ ಏನಾದ್ರೂ ಆರೋಗ್ಯದ ಗುಟ್ಟು ಅದಲ್ಲಿ ಅಡಗಿದೆಯಾ? ಬನ್ನಿ ಇವತ್ತು ಇದನ್ನೇ ನೋಡೋಣ. ಈ ನಂಬರ್ ನೋಡಿ, 49%. ಇದು ಸುಮ್ಮನೆ ನಂಬರ್ ಅಲ್ಲ. ಯುಕೆಯಲ್ಲಿ ನಡೆದೊಂದು ದೊಡ್ಡ ಸ್ಟಡಿ ಪ್ರಕಾರ ಯಾರೆಲ್ಲ ಕಾಫಿ ಕುಡಿತಾರೋ ಅವರಲ್ಲಿ ಲಿವರ್ನ ದೀರ್ಘಕಾಲದ ಕಾಯಿಲೆಯಿಂದ ಸಾಯೋ ರಿಸ್ಕ್ ಕಾಫಿ ಕುಡಿದೇ ಇರೋರ್ಗಿಂತ ಬರೋಬ್ಬರಿ 49% ಕಡಿಮೆ ಇರುತ್ತಂತೆ. ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ. ಇದನ್ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಅಲ್ವಾ? ಹೌದು, ನೀವು ಕೇಳಿದ್ ನಿಜ. ಕಾಫಿಗೂ ನಮ್ಮ ಲಿವರ್ ಆರೋಗ್ಯಕ್ಕೂ ಒಂದು ದೊಡ್ಡ ಕನೆಕ್ಷನ್ ಇದೆ. ಹಾಗಾದ್ರೆ ಬನ್ನಿ, ದಿನಾ ನಾವು ಕುಡಿಯೋ ಕಾಫಿ ನಮ್ಮ ದೇಹದ ಅತಿ ಮುಖ್ಯವಾದ ಅಂಗ, ನಮ್ಮ ಲಿವರನ್ನ ಹೇಗೆ ಕಾಪಾಡುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸ್ಕ್ರೀನ್ ಮೇಲೆ ನೋಡಿ, ಕಾಫಿಯಿಂದ ಸಿಗೋ ಬೆನಿಫಿಟ್ಸ್ ಲಿಸ್ಟ್ ಎಷ್ಟಿದೆ ಅಂತ. ಇದು ಲಿವರ್ ಸೆಲ್ಸ್ನಲ್ಲಿ ಫ್ಯಾಟ್ ಜಾಸ್ತಿ ಆಗೋದನ್ನ ತಡೆಯುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತಾರಲ್ಲ ಆ ಹಾನಿ ಮತ್ತು ಉರಿಯೂತದ ವಿರುದ್ಧ ಫೈಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಲಿವರ್ ಸ್ಕೇರಿಂಗ್ ಅಂದ್ರೆ ಫೈಬ್ರೋಸಿಸ್ ಆಗೋ ಪ್ರೋಸೆಸ್ ಅನ್ನು ಸ್ಲೋ ಮಾಡುತ್ತೆ, ಲಿವರ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡುತ್ತೆ. ಒಟ್ಟಿನಲ್ಲಿ ಲಿವರ್ ಕಾಯಿಲೆಗಳು ಬರೋದನ್ನ ನಿಧಾನಗೊಳಿಸಿ ಅದರಿಂದಾಗೋ ಸಾವಿನ ಅಪಾಯವನ್ನೇ ಕಡಿಮೆ ಮಾಡುತ್ತೆ. ವಾವ್! ಇಲ್ಲಿ ಸಿರೋಸಿಸ್ ಅನ್ನೋ ಪದವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ತುಂಬಾ ಸಮಯದಿಂದ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಬಂದು ಅದರ ಮೇಲೆ ಗಾಯದ ಥರ ಕಲೆಗಳಾಗೋದು. ಇದು ತುಂಬಾ ಸೀರಿಯಸ್ ಕಂಡೀಷನ್. ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಕಾಫಿ ಕುಡಿಯೋದ್ರಿಂದ ಈ ಸಿರೋಸಿಸ್ ಬರೋ ರಿಸ್ಕ್ ಕೂಡ ಕಡಿಮೆ ಆಗ್ಬೋದು. ಸರಿ, ಕಾಫಿ ಲಿವರ್ಗೆ ಒಳ್ಳೇದಂತೆ ಗೊತ್ತಾಯಿತು. ಆದ್ರೆ ಅದು ಹೇಳೆ ಕೆಲಸ ಮಾಡುತ್ತೆ, ಇದರ ಹಿಂದಿನ ಸೈನ್ಸ್ ಏನು? ಬನ್ನೀಗ ಅದನ್ನೇ ನೋಡೋಣ. ಕಾಫಿಯ ಈ ಸೂಪರ್ ಪವರ್ಗೆ ಕಾರಣ ಅದರಲ್ಲಿರುವ ಕೆಲವು ಹೀರೋ ಕಾಂಪೌಂಡ್ಸ್. ಮೊದಲನೇದು ನಮಗೆಲ್ಲ ಗೊತ್ತಿರೋ ಹಾಗೆ ಕೆಫೀನ್. ಎರಡನೇದು ಕ್ಲೋರೋಜೆನಿಕ್ ಆಸಿಡ್, ಇದೊಂದು ಪವರ್ಫುಲ್ ಆಂಟಿಆಕ್ಸಿಡೆಂಟ್. ಇನ್ನು ಮೂರನೇದು ಕಹವ್ಯೋಲ್ ಮತ್ತು ಕೆಫೆಸ್ಟಾಲ್ ಅನ್ನೋ ಡೈಟರ್ಪಿನ್ಗಳು. ಇವೆಲ್ಲ ಸೇರ್ಕೊಂಡು ನಮ್ಮ ಲಿವರ್ಗೆ ಒಂದು ರಕ್ಷಾ ಕವಚದ ಹಾಗೆ ಕೆಲಸ ಮಾಡ್ತವೆ. ಈ ಚಾರ್ಟ್ ನೋಡಿ, ಇದು ತುಂಬಾನೇ ಮುಖ್ಯವಾದ ಮಾಹಿತಿ ಕೊಡುತ್ತೆ. ಯಾರಿಗಾಗ್ಲೇ ಫ್ಯಾಟಿ ಲಿವರ್ ಸಮಸ್ಯೆ ಇದೆಯೋ ಅಂಥವರಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಲಿವರ್ ಮೇಲೆ ಗಂಭೀರವಾದ ಗಾಯಗಳಾಗೋ ಚಾನ್ಸಸ್ 35% ಕಡಿಮೆ ಇರುತ್ತಂತೆ. ಇದು ನಿಜಕ್ಕೂ ದೊಡ್ಡ ವ್ಯತ್ಯಾಸ. ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಈ ಬೆನಿಫಿಟ್ಸ್ ಬರೀ ಕೆಫೀನ್ ಇರೋ ಕಾಫಿಯಿಂದ ಮಾತ್ರ ಅಲ್ಲ, ಕೆಫೀನ್ ತೆಗ್ದಿರೋ ಅಂದ್ರೆ ಡಿಕ್ಯಾಫ್ ಕಾಫಿ ಕುಡಿದ್ರೂ ಸಿಗುತ್ತೆ. ಇದರ ಅರ್ಥ ಏನ್ ಗೊತ್ತಾ? ಲಿವರ್ಗೆ ಸಹಾಯ ಮಾಡೋದು ಬರೀ ಕೆಫೀನ್ ಅಲ್ಲ, ಕಾಫಿಲಿರೋ ಬೇರೆ ಅಂಶಗಳು ಕೂಡ ಮುಖ್ಯ ಪಾತ್ರ ವಹಿಸ್ತವೆ. ಹಾಗಾದ್ರೆ ಈ ಎಲ್ಲಾ ಲಾಭಗಳನ್ನ ಪೂರ್ತಿಯಾಗಿ ಪಡ್ಕೋಬೇಕು ಅಂದ್ರೆ ಕಾಫಿಯನ್ನ ಹೇಗೆ ಕುಡಿಯೋದು? ಒಂದು ಪರ್ಫೆಕ್ಟ್ ಕಪ್ ಕಾಫಿ ಮಾಡೋದು ಹೇಗೆ? ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಸ್ಟಡೀಸ್ ಪ್ರಕಾರ ಲಿವರ್ ಆರೋಗ್ಯಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋದು ದಿನಕ್ಕೆ ಸುಮಾರು 3-4 ಕಪ್ ಕಾಫಿ ಕುಡಿಯೋದ್ರಿಂದ. ಇದಕ್ಕಿಂತ ಜಾಸ್ತಿ ಕುಡಿದ್ರೆ ಇನ್ನೂ ಹೆಚ್ಚು ಲಾಭ ಸಿಗುತ್ತೆ ಅನ್ನೋಕೆ ಸದ್ಯಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಇಲ್ಲಿ ಕಾಫಿ ಮಾಡೋ ವಿಧಾನ ಕೂಡ ತುಂಬಾ ಮುಖ್ಯ. ಫಿಲ್ಟರ್ ಮಾಡದೇ ಇರೋ ಕಾಫಿ ಅಂದ್ರೆ ಫ್ರೆಂಚ್ ಪ್ರೆಸ್ ಕಾಫಿ ಥರ, ಇದರಲ್ಲಿ ಲಿವರ್ ಪ್ರೊಟೆಕ್ಟ್ ಮಾಡೋ ಕಾಂಪೌಂಡ್ಸ್ ಜಾಸ್ತಿ ಇರುತ್ತೆ. ಆದರೆ ಒಂದು ಸಣ್ಣ ಸಮಸ್ಯೆ, ಇದು ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಲೆವೆಲ್ಸ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇನ್ನೊಂದು ಕಡೆ ಪೇಪರ್ ಫಿಲ್ಟರ್ ಬಳಸಿ ಮಾಡೋ ಕಾಫಿ ಹೃದಯಕ್ಕೆ ಸೇಫ್, ಯಾಕೆಂದ್ರೆ ಆ ಫಿಲ್ಟರ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಅಂಶಗಳನ್ನ ತೆಗೆದುಹಾಕುತ್ತೆ. ಆದರೆ ಇದ್ರ ಜೊತೆಗೆ ಲಿವರ್ಗೆ ಸಿಗೋ ಕೆಲವು ಬೆನಿಫಿಟ್ಸ್ ಕೂಡ ಫಿಲ್ಟರ್ ಆಗಿ ಹೋಗ್ಬೋದು. ಕಾಫಿಯ ಒಳ್ಳೆ ಗುಣಗಳ ಬಗ್ಗೆ ಮಾತಾಡಿದ್ವಿ, ಆದರೆ ಇದರ ಜೊತೆಗೆ ಕೆಲವು ಆರೋಗ್ಯದ ಎಚ್ಚರಿಕೆಗಳನ್ನ ಕೂಡ ನಾವು ನೆನಪಲ್ಲಿಟ್ಕೊಬೇಕು ಅಲ್ವಾ? ಸಾಮಾನ್ಯವಾಗಿ ಆರೋಗ್ಯವಾಗಿರೋರಿಗೆ ದಿನಕ್ಕೆ 400 ಮಿಲಿಗ್ರಾಂಗಿಂತ ಹೆಚ್ಚು ಕೆಫೀನ್ ಬೇಡ ಅಂತ ಹೇಳ್ತಾರೆ. ಇದು ಸುಮಾರು 2-3 ದೊಡ್ಡ ಕಪ್ ಕಾಫಿಗೆ ಸಮಾನ. ಆದರೆ ಪ್ರೆಗ್ನೆಂಟ್ ಇರೋರು ಅಥವಾ ಮಗುವಿಗೆ ಹಾಲುಣಿಸೋ ತಾಯಂದರು ಈ ಪ್ರಮಾಣವನ್ನ ಅರ್ಧಕ್ಕಿಳಿಸ್ಬೇಕು. ಅಂದ್ರೆ ದಿನಕ್ಕೆ 200 ಮಿಲಿಗ್ರಾಂಗಿಂತ ಜಾಸ್ತಿ ಕೆಫಿನ್ ಬೇಡ. ಇದು ಸುಮಾರು ಒಂದು ದೊಡ್ಡ ಕಪ್ ಕಾಫಿ ಅಷ್ಟೇ. ಇನ್ನೂ ಕೆಲವು ಮುಖ್ಯವಾದ ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. 12 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಕೆಫಿನ್ ಕೊಡ್ಲೇಬಾರ್ದು. ಕಾಫಿಗೆ ಜಾಸ್ತಿ ಸಕ್ಕರೆ, ಕ್ರೀಮ್ ಅಂತೆಲ್ಲ ಸೇರಿಸಿದ್ರೆ ಅದರ ಆರೋಗ್ಯ ಪ್ರಯೋಜನಗಳು ಕಮ್ಮಿಯಾಗತ್ತೆ. ಇನ್ನು ನಿಮ್ಗೆ ಹೃದಯ ಬಡಿತದಲ್ಲಿ ಏರುಪೇರು, ಆಸಿಡಿಟಿ ಅಥವಾ ಹೈ BP ತರಹದ ಸಮಸ್ಯೆಗಳಿದ್ರೆ ಕಾಫಿ ಕುಡಿಯೋ ಮುನ್ನ ಒಮ್ಮೆ ಡಾಕ್ಟರ್ ಹತ್ರ ಮಾತಾಡೋದು ತುಂಬಾ ಒಳ್ಳೆಯದು. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ಫೈನಲ್ ಆಗಿ ಏನ್ ಅರ್ಥ ಮಾಡ್ಕೋಬಹುದು? ಈ ಒಂದು ವಾಕ್ಯದಲ್ಲೇ ಎಲ್ಲ ಇದೆ ನೋಡಿ. ಕಾಫಿ ಅನ್ನೋದು ಕೇವಲ ಒಂದು ಬೆಳಗಿನ ಅಭ್ಯಾಸ ಅಷ್ಟೇ ಅಲ್ಲ, ನಮ್ಮ ಹತ್ರ ಇರೋ ಡೇಟಾ ಪ್ರಕಾರ ಇದು ನಮ್ಮ ಲಿವರ್ಗೆ ಅತ್ಯಂತ ಸ್ನೇಹಿಯಾಗಿರುವ ಪಾನೀಯಗಳಲ್ಲಿ ಒಂದು. ಸೊ ನಮ್ಮ ಲಿವರನ್ನ ಆರೋಗ್ಯವಾಗಿಡಲು ಇದೊಂದು ಸಿಂಪಲ್ ಉಪಾಯ ಆಗಬಹುದು. ಹಾಗಿದ್ರೆ
ಈ ಎಲ್ಲ ಮಾಹಿತಿ ತಿಳಿದ ಮೇಲೆ ನಿಮ್ಮ ಮುಂದಿನ ಕಪ್ ಕಾಫಿಯನ್ನ ಹೇಗೆ ಕುಡಿತೀರಾ? ಖಂಡಿತವಾಗಿಯೂ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ವಾ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.